ಸ್ವಯಂ ಘೋಷಿತ ಶಾಂತಿದೂತ ಮತ್ತೆ ಕೇರಳಿ ಕೆಂಡವಾಗಿದ್ದಾನೆ. ಈ ಬಾರಿ ಭಾರತ, ಚೀನಾ, ರಷ್ಯಾವನ್ನ ಟಾರ್ಗೆಟ್ ಮಾಡಿಕೊಂಡಿಲ್ಲ, ಬದಲಿಗೆ ಬಿಬಿಸಿ ನ್ಯೂಸ್ ಅನ್ನ ಗುರಿ ಮಾಡಿಕೊಂಡಿದ್ದಾರೆ. ಕಳೆದ ವರ್ಷ ಪ್ರಸಾರವಾದ ಸುದ್ದಿ ಸಾಕ್ಷ್ಯಚಿತ್ರವೊಂದರಲ್ಲಿ ತಮ್ಮ ಭಾಷಣವನ್ನ ಎಡಿಟ್ ಮಾಡಿ ಪ್ರಸಾರ ಮಾಡಿದ್ದಕ್ಕಾಗಿ ಬಿಬಿಸಿ ವಿರುದ್ಧ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಗುಡುಗಿದ್ದು $10 ಬಿಲಿಯನ್ ಮಾನನಷ್ಟ ಮೊಕದ್ದಮೆ ಹೂಡಿದ್ದಾರೆ. 33 ಪುಟಗಳ ಮೊಕದ್ದಮೆಯಲ್ಲಿ ಟ್ರಂಪ್ ಬಿಬಿಸಿ ಸುದ್ದಿ ವಿರುದ್ಧ ಕಿಡಿಕಾರಿದ್ದು ಸುಳ್ಳು, ಮಾನನಷ್ಟಕರ, ಮೋಸಗೊಳಿಸುವ, ಅವಹೇಳನಕಾರಿ, ಪ್ರಚೋದನಕಾರಿ ಮತ್ತು ದುರುದ್ದೇಶಪೂರಿತ ವಿಡಿಯೋ ಪ್ರಸಾರ ಮಾಡಿದೆ ಎಂದು ಆರೋಪಿಸಿದ್ದಾರೆ. ಉದ್ದೇಶಪೂರ್ವಕವಾಗಿ ನನ್ನ ಹೇಳಿಕೆಯನ್ನ ತಪ್ಪಾಗಿ ಅರ್ಥೈಸುವ ಸಲುವಾಗಿ ಭಾಷಣವನ್ನ ಎಡಿಟ್ ಮಾಡಿ ಬಿಬಿಸಿ ಪ್ರಸಾರ ಮಾಡಿದೆ ಎಂದು ಟ್ರಂಪ್ ಹೇಳಿದ್ದಾರೆ. ಟ್ರಂಪ್ ಆರೋಪ ಹಿನ್ನೆಲೆಯಲ್ಲಿ ಬಿಬಿಸಿ ಸಂಸ್ಥೆಯ ಉನ್ನತ ಅಧಿಕಾರಿಗಳು ರಾಜೀನಾಮೆ ನೀಡಿದ್ದಲ್ಲದೆ ಭಾರತೀಯ ಮೂಲದ ಬಿಬಿಸಿ ಅಧ್ಯಕ್ಷ ಸಮೀರ್ ಶಾ ಕ್ಷಮೆಯಾಚಿಸಿದರು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ರ ಭಾಷಣವನ್ನ ಎಡಿಟ್ ಮಾಡಿ 2021ರ ಕ್ಯಾಪಿಟಲ್ ಗಲಭೆಗೆ ಕುಮ್ಮಕ್ಕು ನೀಡಿದಂತೆ ಬಿಂಬಿಸಿದ ಆರೋಪಕ್ಕೆ ಸಂಬಂಧಿಸಿದಂತೆ ಬ್ರಿಟಿಷ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ ಬಿಬಿಸಿ ಟ್ರಂಪ್ ಅವರನ್ನ ಕ್ಷಮೆಯಾಚಿಸಿತು.